ಕರೆದ್ರೆ ಒಳ್ಳೇದು. LED ಅವ್ರು ಯಾರು ಇದ್ರೆ ಹೇಳಿದ್ರು. ಮೊದಲನೇದು, ಈ ವೋಟರ್ ಲಿಸ್ಟ್ ಏನಿರುತ್ತೆ, ವೋಟರ್ ಲಿಸ್ಟ್ನ ಅವಾಗ ಕಾಲಕ್ಕೆ ಬದಲಾಗಬೇಕು. ಸತ್ತವ್ರ ಹೆಸರನ್ನ ಉಳಿಸ್ಕೋಬೇಕಾ, ತೆಗೆದಾಕ್ಬೇಕಾ? 18 ವರ್ಷ ತುಂಬಿದವ್ರನ್ನ ಸೇರಿಸ್ಬೇಕು. ಬೇರೆ ದೇಶದವ್ರನ್ನೆಲ್ಲ ನಮ್ಮ ವೋಟರ್ ಲಿಸ್ಟಲ್ಲಿ ಸೇರಿಸ್ಕೋಬೇಕಾ, ಇಲ್ವೋ? ಸೇರಿಸ್ಬಾರ್ದು. ಇಲ್ಲ, ಹಿಂದೆ ಇದ್ದವ್ರಿಗೆ ಡೌಟ್ ಇದ್ದಂಗಿದೆ, ಬೇರೆ ದೇಶದವ್ರನ್ನೆಲ್ಲ ಸೇರಿಸ್ಕೋಬೇಕಾ? ಪ್ರತಿಯೊಬ್ಬರು ನನ್ನ ಕಡೆನೇ ನೋಡಬೇಕು ಮತ್ತು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಸೊ ಇದರಲ್ಲಿ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ನೀವು ಹೇಳ್ತಾ ಇದ್ದೀರಾ ಬೇರೆ ದೇಶದವ್ರನ್ನ ಸೇರಿಸ್ಕೋಬಾರ್ದು, ಸತ್ತವ್ರ ಹೆಸರು ಇರಬಾರ್ದು ಅಂತ. ಹಂಗಿದ್ಮೇಲೆ ನಿಮ್ಗೆ SIR ಯಾಕೆ ವಿರೋಧ ಅಂತ BJP ಪಕ್ಷದವರು ಕೇಳ್ತಾರೆ. ಯಾಕೆ ವಿರೋಧ ಅಂದ್ರೆ, ಈ SIR ಏನಿದೆ ಅದು ನಮ್ಮ ವೋಟರ್ ಲಿಸ್ಟ್ ನ ಆರೋಗ್ಯಕರವಾಗಿ ಇರೋದಕ್ಕೆ, ಸರಿ ಮಾಡೋದಕ್ಕೆ ಬಂದಿರೋದಲ್ಲ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ತೀವ್ರ ಪರಿಷ್ಕರಣೆ. ಇಲ್ಲಿ ಯಾವ ಪರಿಷ್ಕರಣೆ ನಡೀತಾ ಇಲ್ಲ. ಇಲ್ಲಿ ಮತದಾರರನ್ನ ವೋಟರ್ ಲಿಸ್ಟ್ ಇಂದ ಹೊರಗಾಕುವಂತ ಕೆಲಸ ನಡೀತಾ ಇದೆ. ನೋಡಿ, ಮೊದಲನೇದು, ನೀವು ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಯಾರದ್ದು ವಿರೋಧ ಇಲ್ಲ, ಕಾಂಗ್ರೆಸ್ದು ವಿರೋಧ ಇಲ್ಲ. ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಕೇಳಬೇಕು ಮತ್ತು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಈ SIR ಏನಿದೆ ಇದರಲ್ಲಿ 2025ರಲ್ಲಿ ಮತದಾರರ ಪಟ್ಟಿಯಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಹೆಂಗಿತ್ತು ಅದೇ ತರ 2002ರಲ್ಲಿ ನಮ್ದಿರ್ಬೇಕು, ಇಲ್ಲ ನಮ್ಮ ತಂದೆ ತಾಯಿದಿರ್ಬೇಕು. ಅದೇ SIR. ಇದನ್ನ ಕೆಲಸ ಮಾಡೋದಕ್ಕೆ, ಈ ಎರಡು ಲಿಂಕ್ ಮಾಡೋದಕ್ಕೆ ಮತದಾರರ ಪಟ್ಟಿಯಲ್ಲಿ, ಅದಕ್ಕೆ BLOಗಳಿದೆ. BLOಗಳು ಸಾಮಾನ್ಯ ಯಾರು ಇರ್ತಾರೆ? ಟೀಚರ್ಸ್ ಇರ್ತಾರೆ, ಅಂಗನವಾಡಿಯವರು ಎಲ್ಲ ಇರ್ತಾರೆ. ಅವರು ಕೂಡ ಕೆಲಸ ಮಾಡಬಹುದು. ತಾಲೂಕು ಆಫೀಸಲ್ಲಿರೋ ಗುಮಾಸ್ತರು, ಕ್ಲರ್ಕ್ಸ್ ಕೂಡ ಕೆಲಸ ಮಾಡಬಹುದು. ನಾವೊಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು, ನಮಗೆ ಬರೀ ಕ್ಲರ್ಕ್ ಕೆಲಸ ಮಾಡೋದು ಮಾತ್ರ ಅಲ್ಲ, ನಮಗೆ ಒಂದು ರಾಜಕೀಯ ಕಾರ್ಯಕರ್ತರಾಗಿ ನಮಗೆ ಅದಕ್ಕೂ ಮೀರಿದಂತ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನು ಅಂತಂದ್ರೆ, SIR ಅನ್ನೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವನ ಹೆಂಗ್ ಹಾಳು ಮಾಡ್ತಾ ಇದೆ, BJP ಅನ್ನೋದು ಈ ದೇಶದ ಮೂಲ ಬುನಾದಿಗೆ ಹೆಂಗೆ ಕೊಡ್ಲೆಪೆಟ್ಟು ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಎರಡೂ ವಿಚಾರ ಅರ್ಥ ಮಾಡ್ಕೋಬೇಕಂದ್ರೆ, ನೀವು ನಿಮ್ಗೆ ಏನ್ ಕಿಟ್ ಕೊಟ್ಟಿದ್ದಾರೆ ಅದರೊಳಗಡೆ ಇರುವಂತ ನೋಟ್ಬುಕ್ ತೆಗಿಬೇಕು, ಪೇಪರ್ ತೆಗೆದು ಈ ವಿಚಾರನ ಬರ್ಕೋಬೇಕು. ಕೆಲವು ವಿಚಾರ ಇಲ್ಲಿದೆ, ಆದ್ರೆ ಇಲ್ಲದೆ ಇರುವಂತದ್ದು ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ನೀವು ಬರ್ಕೊಳ್ಳದೆ ಇದ್ರೆ BJPಯನ್ನ ಗೆಲ್ಲಕ್ಕಾಗಲ್ಲ. BJP ಅನ್ನೋದು ಇಟ್ ಇಸ್ ನಾಟ್ ಯೆಟ್ ಅನದರ್ ಪೊಲಿಟಿಕಲ್ ಪಾರ್ಟಿ. ಅದು ಇನ್ನೊಂದು JDS ತರದ ಪಕ್ಷ, DMK ತರದ ಪಕ್ಷ ಅಲ್ಲ. BJP ಅನ್ನೋದು ಈ ದೇಶದಲ್ಲಿ RSS ನ ಅಜೆಂಡಾನ ಈಡೇರಿಸೋದಕ್ಕೆ ಇರತಕ್ಕಂತ ಒಂದು ರಾಜಕೀಯ ಆಯುಧ. ಹಂಗಾಗಿ ಅದನ್ನ ಎದುರಿಸಬೇಕು ಅಂದ್ರೆ ನಾವು ಇದನ್ನ ತಿಳ್ಕೋಬೇಕು. ಏನ್ ತಿಳ್ಕೋಬೇಕು? ಮೊದಲನೇದು, BJP RSS ನಿಮ್ಗೆ ಏನ್ ಹೇಳ್ತಾರೆ, ನೀವ್ ಯಾಕೆ ವಿರೋಧ ಮಾಡ್ತೀರಾ ಅಂತ. ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ವಿರೋಧ ಇಲ್ಲ. ಇದು ಯಾಕೆ ಪರಿಷ್ಕರಣೆ ಅಲ್ಲ ಅಂದ್ರೆ, ನೀವು ಇಲ್ಲಿ ತನಕ ಎಷ್ಟು ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿರಿ, 5 ಎಲೆಕ್ಷನ್ ವೋಟ್ ಹಾಕಿ, 10 ಎಲೆಕ್ಷನ್ ವೋಟ್ ಹಾಕಿ, ಅಥವಾ ನಿಮ್ಮ ಮನೆಯಲ್ಲಿ ಒಬ್ಬರು ಅಜ್ಜ ಇದ್ದು ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು, ಸ್ವಾತಂತ್ರ್ಯ ಬಂದ ಮೇಲೆ ಮೊದಲ ಎಲೆಕ್ಷನ್ ನಿಂದ ಇಲ್ಲಿ ತನಕ ವೋಟ್ ಹಾಕ್ತಾ ಇರಲಿ, ಅವ್ರು ಇನ್ನೊಂದ್ಸರಿ ಫಾರಂ ತುಂಬಬೇಕು. ಅವರು ಕೂಡ ಮ್ಯಾಪಿಂಗ್ ಆಗಿರ್ಲಿ ಆಗಿಲ್ಲದೆ ಇರಲಿ, ಅವ್ರ ಹೆಸರು ಎಷ್ಟೇ ಸರಿ ಇರಲಿ, 25 ಸರಿ ವೋಟ್ ಹಾಕಿರ್ಲಿ, ಅವ್ರು ಇನ್ನೊಂದ್ಸರಿ ಫಾರಂ ತುಂಬಿ ನನ್ನ ಹೆಸರನ್ನ ಅದರೊಳಗಡೆ ಸೇರಿಸಿ ಅಂತ ಕೇಳಬೇಕು. ನಂಬರ್ 1. ನಂಬರ್ 2, ಬರೀ ಅಷ್ಟೇ ಸಾಕಾಗಲ್ಲ. ಆ ಫಾರಂನಲ್ಲಿ 25ನೇ ಇಸ್ವಿನಲ್ಲಿ ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರು ಹೆಂಗಿರುತ್ತೋ ಅದೇ ರೀತಿಯಲ್ಲಿ, ನಮ್ಮ ತಂದೆ ಹೆಸರು ಏನಿರುತ್ತೋ ಅದೇ ರೀತಿಯಲ್ಲಿ, ಒಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ 2002ರ ಮತದಾರರ ಪಟ್ಟಿಯಲ್ಲೂ ಇರಬೇಕು. ಸೊ ಈ ದೇಶದಲ್ಲಿ ಇನ್ನೂ ಒಂದು 100 ಜನ ಸ್ವಾತಂತ್ರ್ಯ ಹೋರಾಟಗಾರರು ಬದುಕಿರ್ಬೋದು, ಅವರು ಕೂಡ ಇಂಥದ್ದೊಂದು ಫಾರಮ್ನ ತುಂಬಬೇಕು. ಸೊ ಇದು ಹೊಸದಾಗಿ ಮತದಾರರ ಪಟ್ಟಿಯನ್ನ ತಯಾರು ಮಾಡ್ತಕ್ಕಂಥ ಪ್ರಕ್ರಿಯೆ. ಇದು BJP ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ಹಿಂದೆ ನಡೆದಿತ್ತು, ನಿಮ್ಗೇನು ಯಾಕೆ ವಿರೋಧ? ಈಗ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ನಡೆದಿತ್ತು, ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ನಡೆದಿತ್ತು, ನರಸಿಂಹರಾವ್ ಕಾಲದಲ್ಲಿ ನಡೆದಿತ್ತು, ಮತ್ತು ಈಗ ವಾಜಪೇಯಿ ಅವ್ರ ಕಾಲದಲ್ಲಿ ನಡೆದಿತ್ತು. ನಿಮ್ಗೇನ್ ಸಮಸ್ಯೆ ಅಂತ ಕೇಳ್ತಾರೆ. ಇಲ್ಲ, ನಡೆದಿರ್ಲಿಲ್ಲ. ಈಗ ಇಲ್ಲಿ ನೀವು ಕೂತಿರುವಂತವರಲ್ಲಿ ಈಗ ಇಲ್ಲಿ ನೀವು ಕೂತಿರೋರಲ್ಲಿ 2002ರಲ್ಲಿ
ವೋಟ್ ಹಾಕಿರುವಂತವ್ರು ಎಷ್ಟು ಜನ ಇದ್ದೀರಾ ಕೈ ಎತ್ತಿ? 2002. ಓಕೆ, ನೋಡಿ ಇಷ್ಟು ಜನ ವೋಟ್ ಹಾಕಿದ್ದೀರಾ. ನಿಮ್ಗೆ ನೆನಪಿರೋ ಹಾಗೆ 2002ರಲ್ಲಿ ನೀವು, ನಿಮ್ಮ ಮನೆ ಮಂದಿ, ಮಕ್ಕಳು, ನಿಮ್ಮ ಊರಿನವರು ಎಲ್ಲರೂ ಏನಾದರೂ ಒಟ್ಟಿಗೆ ಅರ್ಜಿ ತುಂಬಿ ನಮ್ಮ ಹೆಸರು ಸೇರಿಸಿ ಅಂತ ಏನಾದರೂ ಕೊಟ್ಟಿದ್ರಾ? ಯಾರು ಕೊಟ್ಟಿದ್ದಿಲ್ಲ. 2002ರಲ್ಲಿ ಅದು ನಡೆದಿರಲಿಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ಮೊದಲನೇ ಸರಿಗೆ ಇದು ನಡೀತಾ ಇದೆ. ಹಾಗಾದ್ರೆ ಸಾಮಾನ್ಯವಾಗಿ ವೋಟರ್ ಲಿಸ್ಟು ಯಾವ ರೀತಿಯಲ್ಲಿ ಪರಿಷ್ಕರಣೆ ಆಗುತ್ತೆ? ದಯವಿಟ್ಟು ಎಲ್ಲ ಕೂತ್ಕೋಬೇಕು. ಅಲ್ಲಿರೋರ್ಗೂ ಕೂಡ ಏನಾದ್ರು ಚೇರ್ ಇದ್ರೆ ಹಾಕ್ಬಿಡಿ. ಮತ್ತು ನೀವು ಕೇಳಲೇಬೇಕು. ನೀವು ಕೇಳೋ ತನಕ ನಾನು ಬಿಡೋದಿಲ್ಲ. ಹಂಗಾಗಿ ನಿಮಗೆ ಬೇರೆ ದಾರಿ ಇಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ಇಲ್ಲಿ ತನಕ ಹೆಂಗೆ ನಡೀತಾ ಇತ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೆ. ಮೊದಲನೇದನ್ನ ನಾವು ಕಂಟಿನ್ಯೂಸ್ ಅಪ್ಡೇಷನ್ ಅಂತೀವಿ, ನಿರಂತರ ನವೀಕರಣ ಅಂತೀವಿ. ಅಂದ್ರೆ ನಮ್ಮೂರಲ್ಲಿ BLOಗೆ ಅಥವಾ ತಾಲೂಕು ಆಫೀಸಲ್ಲಿ ಎಲೆಕ್ಷನ್ ಸೆಕ್ಷನ್ಗೆ ಹೋಗಿ ನಾವು ನಮ್ಮ ಹುಡುಗ ಅಥವಾ ಹುಡುಗಿ 18 ವರ್ಷ ಆಗಿದೆ, ಅವ್ರನ್ನ ನೀವು ಮತದಾರರ ಪಟ್ಟಿ ಸೇರಿಸ್ಕೊಳ್ಳಿ ಅಂತ ನಾವು ಅರ್ಜಿ ಕೊಟ್ಟರೆ ಸೇರಿಸ್ಕೊಳ್ತಾರೆ. ಇದು ಕಂಟಿನ್ಯೂಸ್ ಅಪ್ಡೇಷನ್. ಅದಲ್ಲದೆ ವರ್ಷಕ್ಕೊಂದು ಸರಿ BLO ಮುಖಾಂತರ ತಹಸೀಲ್ದಾರು ಮತ್ತು DC ಅವರು ಸಾರಾಂಶ ಪರಿಷ್ಕರಣೆ, ಸಮ್ಮರಿ ರಿವಿಷನ್ ಅಂತ ಮಾಡ್ತಾರೆ. ಜನವರಿ 25ಕ್ಕೆ ಒಂದು ಸರಿ ವೋಟರ್ ಲಿಸ್ಟ್ ಅಪ್ಡೇಟ್ ಆಗುತ್ತೆ. ಜನವರಿ 25 ಏನು? 26 ಗೊತ್ತು ನಮಗೆ, 25 ಏನು ಬರ್ಕೊಳ್ಳಿ. ರಾಷ್ಟ್ರೀಯ ಮತದಾರರ ದಿನ, ನ್ಯಾಷನಲ್ ವೋಟರ್ಸ್ ಡೇ. ಇದು BLAಗಳಿಗಂತೂ ಗೊತ್ತಿರಲೇಬೇಕು. ನಮ್ಮ ತಲೆಯಲ್ಲಿ BLA ಅಂದರೆ ಏನು ಅಂದ್ಕೊಂಡಿದ್ದೀವಿ ಅಂದರೆ, BLA ಅಂದರೆ ಎಲೆಕ್ಷನ್ ದಿವಸ ಪೋಲಿಂಗ್ ಬೂತಲ್ಲಿ ಕೂತು ಯಾರ್ಯಾರು ಒಳಗಡೆ ಬಂದರು, ವೋಟ್ ಹಾಕಿದ್ರ, ಅವ್ರ ಜಿನೇನ್ ವೋಟರ್ಸ, ಅವ್ರ ಹೆಸರೇನು, ಅವ್ರ ನಂಬರ್ ಏನು ಅಂತ ಟಿಕ್ ಮಾಡ್ಕೊಳ್ಳೋದು, ಅಥವಾ ಬೂತ್ ಖರ್ಚಿಗೆ ದುಡ್ಡು ಕೊಟ್ಟರೆ ಆ ದುಡ್ಡಿಗೆ ವಾರಸುದಾರರು BLA ಅಂತ ನಾವು ಅಂದ್ಕೊಂಡಿದ್ದೀವಿ. BLA ಕೆಲಸ ಅದಕ್ಕೂ ಮಿಗಿಲಾಯಿತು. ಅದಕ್ಕೊಂದು ಸಾಂವಿಧಾನಿಕ ಸ್ಥಾನಮಾನ ಇದೆ. ಏನದು ಸ್ಥಾನಮಾನ ಅಂದರೆ, ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಎಲೆಕ್ಷನನ್ನು ನಡೆಸೋದು ಮತ್ತು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋಕ್ಕೆ ಬರೀ ಚುನಾವಣಾ ಆಯೋಗದ ಕೈಯಲ್ಲಿ ಆಗಲ್ಲ, ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಕಾರ್ಯಕರ್ತರನ್ನ ಒಳಗೊಳ್ಳಬೇಕು. ಹಾಗಾಗಿ ಅವರು ಬೂತ್ ಲೆವೆಲಲ್ಲಿ BLAಗಳನ್ನ ನೇಮಕ ಮಾಡಬೇಕು ಅಂತ ಮಾಡೋದು. BLA ಅಂದರೆ ಏನು? ಫುಲ್ ಫಾರ್ಮು ಬೂತ್ ಲೆವೆಲ್ ಏಜೆಂಟ್. ಈ ಬೂತ್ ಲೆವೆಲ್ ಏಜೆಂಟು BLOಗೆ ಮತದಾರರ ಪಟ್ಟಿಗೆ ಸೇರಿಸೋದು, ಕೂಡೋದು, ಕಲಿಯೋದಕ್ಕೆ ಸಹಾಯ ಮಾಡಬೇಕು. ಮತದಾನದ ಬಗ್ಗೆ, ಅದರ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಒಟ್ಟಾರೆ ಪ್ರಜಾಪ್ರಭುತ್ವ ತಳಮಟ್ಟದಲ್ಲಿ ಗಟ್ಟಿಯಾಗೋಂಗೆ ನೋಡ್ಕೋಬೇಕು ಅಂತ ಇದೆ. ಸೊ ಈ BLA ಇದ್ಯಾವುದು ನಡೆಯಲ್ಲ. ನಮಗೆ ಗೊತ್ತಿಲ್ಲ BLA ಕೆಲಸ ಅಂದರೆ ಏನು ಅಂತ. ನಾವು ಬೂತಲ್ಲಿ ಕೂತ್ಕೊಳ್ಳೋದು ಅಂತ ಮಾತ್ರ ಅಂದ್ಕೊಂಡಿದ್ದೀವಿ. ಈ BLAಗಳ ಸಹಾಯದಿಂದ ರಾಷ್ಟ್ರೀಯ ಮತದಾರರ ದಿನ ಜನವರಿ 25ಕ್ಕೆ ವರ್ಷಕ್ಕೊಂದ್ಸರಿ ರಿವಿಷನ್ ಮಾಡಬೇಕು. ಇದು ಅಷ್ಟು ಚೆನ್ನಾಗಿ ಆಗಲ್ಲ. ಯಾಕಾಗಲ್ಲ ಅಂತಂದರೆ, ನಾವು ನಮ್ಮ ಮನೇಲಿ ಯಾರು 18 ವರ್ಷ ಆದರೆ ಅವ್ರನ್ನ ತೊಗೊಂಡೋಗಿ ಸೇರಿಸ್ತೀವಿ. ಆದರೆ ಯಾರಾದರೂ ಸತ್ತರೆ, ನಮ್ಮಲ್ಲಿ ಇಂಥವ್ರು ಸತ್ತೋಗಿದ್ದಾರೆ, ಅವ್ರ ಹೆಸರು ತೆಗೆದಾಕಿ ಅಂತ ಅರ್ಜಿ ಕೊಡ್ತೀವ? ಸಾಮಾನ್ಯವಾಗಿ ಕೊಡಲ್ಲ. ಅದಕ್ಕೋಸ್ಕರ 10 ವರ್ಷಕ್ಕೊಂದ್ಸರಿ ಇಂಟೆನ್ಸಿವ್ ರಿವಿಷನ್ ಅಂತ ನಡೆಯುತ್ತೆ. ಆಗ BLO ಪ್ರತಿ ಮನೆಗೆ ಹೋಗಿ, ಈಗ ಯಾರು ಸತ್ತೋಗಿದಾರ ನಿಮ್ಮ ಮನೆಯಲ್ಲಿ ಈ ಲಿಸ್ಟಲ್ಲಿ ಇರೋರು ಅಂತ ಕೇಳಬೇಕು. ಯಾರು ಸತ್ತೋಗಿದಾರ, ಯಾರು 18 ವರ್ಷ ಆಗಿದ್ಯಾ, ಯಾರು ಈ ಬೂತಿಂದ ಇನ್ನೊಂದು ಬೂತಿಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿದಾರ ಅಂತ ಕೇಳಬೇಕು. ಇದನ್ನ ಇಂಟೆನ್ಸಿವ್ ರಿವಿಷನ್ ಅಂತಿದ್ರು, ತೀವ್ರ ಪರಿಷ್ಕರಣೆ. ಇದು ಈ ದೇಶದಲ್ಲಿ ನಡೆದಿದೆ. ಕಡೇ ಬಾರಿಗೆ 2002, 3, 4ರಲ್ಲಿ ನಡೆದಿದೆ. ನಮ್ಮ ರಾಜ್ಯದಲ್ಲಿ 2002ಕ್ಕೆ ನಡೆದಿದೆ. ಗೊತ್ತಾಯ್ತಾ? ಕಡೇ ತೀವ್ರ ಪರಿಷ್ಕರಣೆ 2002 ಅಂತ ಬರ್ಕೊಳ್ಳಿ. ಕಡೇ ತೀವ್ರ ಪರಿಷ್ಕರಣೆ 2002. ಅದಾದಮೇಲೆ ಮಾಡಲಿಲ್ಲ. 2014ಕ್ಕೆ ನಡಿಬೇಕಾಗಿತ್ತು, ನಡೀಲಿಲ್ಲ. SIR ಅಂತ ಏನು ಹೇಳ್ತಿದ್ದಾರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದು ಈ ದೇಶದಲ್ಲಿ ಇದಕ್ಕಿಂತ ಮುಂಚೆ ನಡೆದಿರಲಿಲ್ಲ. ಯಾವಾಗಲೂ ನಡೆದಿರಲಿಲ್ಲ. ಅಂದರೆ ಎಲ್ಲರ ಕೈಯಲ್ಲಿ ಅರ್ಜಿ ತುಂಬಿಸೋದೇನಿದೆ ಅದನ್ನು ಮಾಡಿರಲಿಲ್ಲ. ಇದು ನಾವು, ಯಾಕಂದರೆ BJP ಅವರು ಇದನ್ನು ಹೇಳ್ತಾರೆ. ಯಾಕೆ ನಿಮ್ಗೇನು ಸಮಸ್ಯೆ? ಯಾಕಂದರೆ ಈ 20 ವರ್ಷದಲ್ಲಿ ನೀವು ಬಾಂಗ್ಲಾದೇಶದಿಂದ, ಬೇರೆ ಕಡೆಯಿಂದ ಇಲ್ಲೆಲ್ಲ ಕೋಟ್ಯಾಂತರ ಜನ ಬಂದ್ಬಿಟ್ಟಿದ್ದಾರೆ, ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಬಾಂಗ್ಲಾದೇಶದಿಂದ ಬಂದಿರೋರು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ?